ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಬಾಂಗ್ಲಾದೇಶಿಯವರಿದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಯಾರು ಅಶೋಕ್ ಅವರು. ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ನಾನು, ಬಾಂಗ್ಲಾದೇಶ್ ಅವ್ರಿಗೆ ಮನೆ ಇಲ್ಲಿ ಕೊಡೋಕ್ಕೆ ಸಾಧ್ಯನಾ? ಬಾಂಗ್ಲಾದೇಶ್ ಅವರು ಅಂತ ಪ್ರೂಫ್ ಇದೆ ಅವ್ರ ಹತ್ರ, ಏನಾದರೂ ಪ್ರೂಫ್ ಇದೆ ಸರ್? ನಾವು ಕನ್ನಡಿಗರು, ಕರ್ನಾಟಕದಲ್ಲೇ ಹುಟ್ಟಿರೋದು ಬೆಳೆದಿರೋದು ಇಲ್ಲೇ. ಈಸ್ಟ್ ವಯಸ್ಸು 57 ವರ್ಷ ನನಗೆ. ಇಲ್ಲೇ ಎಲ್ಲ ಆಗಿರೋದು, ಮದುವೆ ಆಗಿದೆ, ಮಕ್ಕಳಾಗಿದೆ, ಅವ್ರ ಮದುವೆ ಆಗಿದೆ. ಆ ಥರ ಬಾಂಗ್ಲಾದೇಶ ಅವರು ಒಬ್ರಿಗೆ ಅವ್ರು ತೆಗ್ದು ತೋರಿಸ್ಬೇಡಿ. ದಿಲ್ಲಿಯವರು ಇದ್ದಾರೆ, ಯಾಕೆ ಅವರು ಇಂಡಿಯನ್ಸ್ ಅಲ್ವಾ? ಈಗ ಕಾಶ್ಮೀರ ಅವರು ಇದ್ದಾರೆ, ಅವರು ಇಂಡಿಯನ್ಸ್ ಇಲ್ವಾ? ಬಿಹಾರಿ ಜನ ಇದ್ದಾರೆ, ಅವರು ಇಂಡಿಯನ್ಸ್ ಇಲ್ವಾ? ಎಲ್ಲರೂ ಇಂಡಿಯನ್ಸೇ ತಾನೇ, ಭಾರತ ದೇಶದ ಜನತೆನೇ. ಅವ್ರಿಗೆ ಎಲ್ಲಿರೋಕ್ಕೂ ಹಕ್ಕಿದೆ ಭಾರತ ದೇಶದಲ್ಲಿ. ಬರ್ತದ ಬಾಂಗ್ಲಾ ಭಾಷೆ? ಕನ್ನಡ ಬರಲ್ಲ ಅಂತ, ಕನ್ನಡ ಬರಲ್ಲ ಅಂದರೆ ನನಗೆ ಮಾತಾಡೋದು ಬರ್ತಾ ಇತ್ತಾ? ನನಗೆ ಒಂದು ಪೇಪರ್ ಕೊಟ್ಟರೆ ನಾನು ಓದೋದು ತೋರಿಸ್ತೀನಿ, ಓದ್ಬಿಟ್ಟು ತೋರಿಸ್ತೀನಿ, ಬರೆಯೋದು ತೋರಿಸ್ತೀನಿ. ಕನ್ನಡ ಬರುತ್ತೆ, ಸಾಮಾನ್ಯ ಎಲ್ರಿಗೂ ಬರಲ್ಲ. ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರು ನೆನ್ನೆ ಬಂದರು, ನಾವೆಲ್ಲ ಬಾಂಗ್ಲಾದೇಶ್ ಅವರು ಅಂತ. ನಮ್ದೆಲ್ಲ ಪ್ರೂಫ್ ಇಲ್ಲೇ ಇದೆ, ಹುಟ್ಟಿರೋದು ಬೆಳೆದಿರೋದು ಎಲ್ಲ ನಾವಿಲ್ಲೇ. ಹೆಂಗೋಗ್ಬೇಕು ಬಾಂಗ್ಲಾದೇಶ್ಗೆ? ಸುಮಾರು 600 ಕೋಟಿ ಬೆಲೆ ಬಾಳುವಂಥ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ಇವ್ರಿಗೆ ಪಟಾಪಟ್ ಅಂತೇಳಿ 2 ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನು ತೋರಿಸ್ತರು, ಬಾಂಬೆ ಥರ ಇದೆ. ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟು, ನಮಗೆಲ್ಲ ಇಲ್ಲ. ಇವೆಲ್ಲ ಕ್ರೈಮ್ ಸೆಂಟರ್ಸ್, ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆಗ್ತದೆ. ಡಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ. ಟೆರರಿಸ್ಟ್ಗಳು ಬರ್ತದೆ, ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ. ಯಾಕೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಮುಸ್ಲಿಮ್ಸ್ ಅಂದರೆ ಏನು ನಿಮಗೆ ಅಷ್ಟು ಅಸಹ್ಯ? ಮುಸ್ಲಿಮ್ಸ್ ನಿಮ್ಗೆ ಏನು ಮಾಡಿದ್ರಿ ಹೇಳಿ? ನಿಮಗೂ ಓಟ್ ಹಾಕಿದ್ದೀವಿ ನೀವು. ಇಲ್ಲೇ ನಮ್ಮ ಕಾರ್ಪೊರೇಟ್ರ್ ಎಲೆಕ್ಷನ್ನು ಮುನೇಂದ್ರ ಕುಮಾರ್ ಅಂತ ಇದ್ರು, 2 ಸತಿ ಅವ್ರಿಗೆ ನಾವು ಬೆಂಬಲ ಕೊಟ್ಟು ನಾವು ಗೆಲ್ಸಿದ್ದೀವಿ. ನಮ್ಮ ಕಂಡ್ರೆ ನಿಮ್ಗೆ ಆಗಲ್ವಾ? ನಿಮ್ಮ ಮೈ ಕುಯ್ದ್ರೂ ಅದೇ ರಕ್ತ, ನಮ್ಮ ಮೈ ಕುಯ್ದ್ರೂ ಅದೇ ರಕ್ತ ಅಲ್ಲ ಸ್ವಾಮಿ. ಯಾಕೆ ಸ್ವಾಮಿ ಮುಸ್ಲಿಂ ಅಂತ ಮಾಡ್ತಾ ಇದ್ದೀರಾ? ಇಂದು ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿರುವ ಫಕೀರ್ ಕಾಲೋನಿಯಲ್ಲಿ ಇದ್ದೇವೆ. ಏನಿದು ಪ್ರಕರಣ ಅನ್ನೋದಾದ್ರೆ, ಅಕ್ರಮವಾಗಿ ನೆಲೆಸಿರುವಂಥ ಇಲ್ಲಿನ ನಿವಾಸಿಗಳ ಮನೆಗಳನ್ನು GBA ಅಧಿಕಾರಿಗಳು ನೆಲಸಮ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳ ಸರ್ಕಾರದ ಮುಖ್ಯಮಂತ್ರಿ ಆಗಿರುವ ಪಿಣರಾಯಿ ವಿಜಯನ್ ಅವರು ಈ ಪ್ರಕರಣದ ಕುರಿತು ಟ್ವೀಟ್ ಅನ್ನು ಮಾಡಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ಕೋಲಾಹಲ ಎಬ್ಬಿಸಿತ್ತು. ಇದೇ ಸಂದರ್ಭದಲ್ಲಿ ಈ ಸ್ಥಳಕ್ಕೆ DK ಶಿವಕುಮಾರ್ ಅವರು ರಾಜ್ಯ ಸರ್ಕಾರದ ವಿವಿಧ ಮಂತ್ರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಮಾನವೀಯ ದೃಷ್ಟಿಯಿಂದ ಇವರಿಗೆ ಮನೆಗಳನ್ನು ಒದಗಿಸಬೇಕೆಂದು ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ. ಏನು ನಿನ್ನೆ ದಿನ ವಿರೋಧ ಪಕ್ಷದ ನಾಯಕರುಗಳಾದ ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿಗೆ ಭೇಟಿ ನೀಡಿ ಇಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆ ಅವರ ದಾಖಲೆಗಳನ್ನು ಪರಿಶೀಲನೆ ನಡೆಸುವುದರ ಜೊತೆಗೆ ಅವರ ಜೊತೆ ಸಂವಾದವನ್ನು ಮಾಡಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅವರು ಇಲ್ಲಿನ ನಿವಾಸಿಗಳು ಬಾಂಗ್ಲಾದೇಶದವರು, ಇವರು ಮೂಲ ನಿವಾಸಿಗಳಲ್ಲ, ಕನ್ನಡಿಗರಲ್ಲ, ಇವರಿಗೆ ಮನೆಗಳನ್ನು ನೀಡುವುದು ಅಗತ್ಯವಿಲ್ಲ ಎಂದು ಆಕ್ರೋಶವನ್ನು ಅವರು ಹಾಕಿದ್ರು. ಇವರ ಹೇಳಿಕೆಯ ವಿಚಾರವಾಗಿ ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ, ಯಾವ ರೀತಿ ಸಮರ್ಥನೆಯನ್ನು ಮಾಡ್ಕೋತಾರೆ, ಇವರು ಕನ್ನಡಿಗರ ಅಥವಾ ಬಾಂಗ್ಲಾದೇಶದವರು ಎಂಬುದನ್ನು ಅವರ ಬಾಯಿಂದನೇ ಕೇಳೋಣ ಬನ್ನಿ. ನಿನ್ನೆ BJP ಅವರು ಬಂದಿದ್ರು ಇಲ್ಲಿಗೆ, ಒಂದು ನಿಯೋಗ. ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಅಶ್ವಥ್ ನಾರಾಯಣ್ ಅವರು ಬಂದಿದ್ರು. ಅವ್ರ ಆರೋಪ ಏನಂದ್ರೆ, ನೀವು ಕನ್ನಡಿಗರಲ್ಲ, ನಿಮ್ಗೆ ಯಾಕೆ ಮನೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಅದಕ್ಕೆ ಉತ್ತರ ಕೊಡೋದು ಒಂದೇ ಮಾತು, ನಾವು ಕನ್ನಡಿಗರು, ಕರ್ನಾಟಕದಲ್ಲೇ ಹುಟ್ಟಿರೋದು ಬೆಳೆದಿರೋದು ಇಲ್ಲೇ. ಈಸ್ಟ್ ವಯಸ್ಸು 57 ವರ್ಷ ನನಗೆ. ಇಲ್ಲೇ ಎಲ್ಲ ಆಗಿರೋದು, ಮದುವೆ ಆಗಿದೆ, ಮಕ್ಕಳಾಗಿದೆ, ಅವ್ರ ಮದುವೆ ಆಗಿದೆ. ಆ ಥರ ಯಾರ್ದು ಒಬ್ಬೊಬ್ರು ಇಬ್ಬೊಬ್ರು ಬಂದಿರೋದು ದಿಲ್ಲಿಯವ್ರಿಗೆ. ಈ ಸರ್ಕಾರದಲ್ಲಿ ಯಾವ ಸ್ಟೇಟಲ್ಲೂ ಇಲ್ವಲ್ಲ ಕಾನೂನು, ಬೇರೆ ಸ್ಟೇಟಿಂದ ಬಂದು ಈ ಸ್ಟೇಟಲ್ಲಿ ಇರಬಾರ್ದು ಅಂತ. ಆ ಥರ ರೂಲ್ಸ್ ಇವ್ರು BJP ಅವ್ರು ತೆಗೆದ್ರೆ
ಆಮೇಲೆ ಬಂದರೆ ಅವ್ರು ಮಾತಾಡಬೇಕು. ಇವಾಗ ಏನು ಕಾನೂನು ಇರಲಿಲ್ಲ, ರೂಲ್ಸ್ ಇರಲಿಲ್ಲ. ಈಗ ಸಡನ್ಲಿ ಅವರಿದ್ದಾರೆ ಇವರಿದ್ದಾರೆ ಬಾಂಗ್ಲಾದೇಶ ಅವರು ಒಬ್ಬರಿಗೆ ಅವ್ರು ತೆಗ್ದು ತೋರಿಸ್ಬಿಡಿ. ದಿಲ್ಲಿ ಅವರಿದ್ದಾರೆ, ಯಾಕೆ ಅವರು ಇಂಡಿಯನ್ಸ್ ಅಲ್ವಾ? ಈಗ ಕಾಶ್ಮೀರ ಅವರಿದ್ದಾರೆ, ಅವರು ಇಂಡಿಯನ್ಸ್ ಇಲ್ವಾ? ಬಿಹಾರಿ ಜನ ಇದ್ದಾರೆ, ಅವರು ಇಂಡಿಯನ್ಸ್ ಇಲ್ವಾ? ಎಲ್ಲರೂ ಇಂಡಿಯನ್ಸೇ ತಾನೇ, ಭಾರತ ದೇಶದ ಜನತೆನೇ. ಅವ್ರಿಗೆ ಎಲ್ಲಿರೋಕ್ಕೂ ಹಕ್ಕಿದೆ ಭಾರತ ದೇಶದಲ್ಲಿ. ಈ ಹೇಳ್ತಾ ಇರೋದು ಮಾತು ತಪ್ಪು. ನಾನು ಹೇಳ್ತೀನಿ ಕನ್ನಡ ಬರಲ್ಲ ಅಂತ. ಕನ್ನಡ ಬರಲ್ಲ ಅಂದರೆ ನನಗೆ ಮಾತಾಡೋಕ್ಕೆ ಬರ್ತಾ ಇತ್ತಾ? ನನಗೆ ಒಂದು ಪೇಪರ್ ಕೊಟ್ಟರೆ ನಾನು ಓದೋದು ತೋರಿಸ್ತೀನಿ, ಓದ್ಬಿಟ್ಟು ತೋರಿಸ್ತೀನಿ, ಬರೆಯೋದು ತೋರಿಸ್ತೀನಿ. ಕನ್ನಡ ಬರುತ್ತೆ, ಸಾಮಾನ್ಯ ಎಲ್ರಿಗೂ ಬರಲ್ಲ. ಈಗ ತುಂಬ ಗೌರ್ಮೆಂಟ್ ಜಾಬಲ್ಲಿ ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ಕನ್ನಡ ಬರಲ್ಲ. ಈಗ ಗೂಗಲ್ ಮ್ಯಾಪು, ಗೂಗಲ್ ಕಡೆಯಿಂದ ಆನ್ಲೈನಿಂದ ಓದಿ ಅವರು ಮಾತಾಡ್ತಾ ಇದ್ದಾರೆ. ನಮಗೂ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅವರು ಬೇರೆ ಸ್ಟೇಟಿಂದ ಬಂದುಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅರೆ ಇಂಥವ್ರು ಅಂತ. ಎಷ್ಟೋ ಕಮಿಷನರ್ ಬಂದಿದ್ದಾರೆ, ನೀವು ನೋಡಿದ್ದೀರಾ. ನೀವು ತಗೊಂಡು ನ್ಯೂಸ್ ಕಲೆಕ್ಟ್ ಮಾಡಿ ಹಾಕೋದು ನಾವು ಟಿ ವಿಲಿ ನೋಡೋದು. ನೀವು ಹೋಗಿ ಡೈರೆಕ್ಟಾಗಿ ಮುಂದೆ ಫೇಸ್ ಟು ಫೇಸ್ ಮಾಡಿರ್ತೀರ, ನಿಮಗೆಲ್ಲ ಮಾತು ಗೊತ್ತಿರುತ್ತೆ. ಅವರು ಎಲ್ಲಿಂದನೋ ಬಂದು ಡ್ಯೂಟಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಕನ್ನಡ ಅಷ್ಟು ಅರ್ಥ ಆಗಲ್ಲ. ಆದರೂ ಅವರು ಇಂಗ್ಲೀಷಲ್ಲಿ ಅದಕ್ಕೆ ಟ್ರಾನ್ಸ್ಲೇಷನ್ ತೊಗೊಂಡು ಮಾತಾಡ್ತಾರೆ ಕೂತ್ಕೊಂಡು. ಒಂದು ಕ್ರೈಮ್ ಆಯಿತು, ಆ ಕ್ರೈಮ್ ಬಗ್ಗೆ ಅವರು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾರೆ, ಕನ್ನಡದಲ್ಲಿ ಹೇಳ್ತಾರೆ. ಈ ಥರ ಆಗುತ್ತೆ. ಇದೆಲ್ಲ ಅವ್ರು ಹೇಳ್ತಾರೆ ಕನ್ನಡ ಬರಲ್ಲ, ಕನ್ನಡಿಗರಲ್ಲ. 10 ವರ್ಷದ ಮುಂಚೆ ID ಕಾರ್ಡ್ ಕೊಟ್ಟಿದ್ದಾರೆ, ವೋಟ್ ಹಾಕಿಸ್ಕೊಂಡಿದ್ದಾರೆ. 20 ವರ್ಷದ ಮುಂಚೆ ID ಕಾರ್ಡ್ ಕೊಟ್ಟಿದ್ದಾರೆ, ವೋಟ್ ಹಾಕಿಸ್ಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಸರ್ ನಾನು 1998 ನಾನು ಬಂದಿರೋದು. ಅಲ್ಲಿ ಆವಾಗಿಂದ ನಾನು ಬೇರೆ ಕಡೆ ಬಾಡಿಗೆ ಮನೆಯಲ್ಲಿ ಇದ್ದೆ, ನಾನು ವಾಸವಾಗಿ. ಯಾಕೆ ಸುಳ್ಳು ಹೇಳಬೇಕು, ಮೀಡಿಯಾ ಮುಂದೆ ಸುಳ್ಳು ಹೇಳಬಾರ್ದು. ಬೇರೆ ಕಡೆ ವಾಸವಾಗಿದ್ದೆ. ಆಮೇಲೆ ನನಗೆ ಮನೆ ಇರಲಿಲ್ಲ. ಇಲ್ಲಿ ಸೈಡ್ ಎಲ್ಲರೂ ಡಂಪಿಂಗ್ ಮಾಡಿಸ್ಕೊಂಡು ಅವ್ರವ್ರು ಸ್ವತಃ ದುಡ್ಡಿಂದ ಜಾಗ ಹಿಡಿತಾ ಇದ್ರು. ನಾವು ಬಂದು ಒಂದು ಜಾಗ ಹಿಡ್ದಿದ್ದೀವಿ ಅಷ್ಟೇ. ನಾವೇನು ಅಕ್ರಮ ಮಾಡಿಲ್ಲ. ಅವ್ರು ಸಕ್ರಮ ಮಾಡಿಕೊಡ್ತಾ ಇದ್ದಾರೆ, ಕೊಡಬಾರ್ದು ಅಂತ ಅವರು ಏನೋ ಪಟ್ಟಿ ಹಿಡ್ದಿದ್ದಾರೆ. ಯಾರು ಅವ್ರು ಸ್ವತಃ ಜಾಗ ಕೊಡ್ತಾ ಇಲ್ಲ. ಯಾವ ಮಿನಿಸ್ಟರ್ ಇಲ್ಲಿ ಅವ್ರ ಕೈಯಿಂದ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಜಾಗ ಯಾರಿದ್ರೆ ಏನು? ಕನ್ನಡಿಗರು ಇರಬಾರ್ದಾ? ಭಾರತೀಯರು ಇರಬಾರ್ದಾ? ಬೇರೆ ದೇಶವರು ಅವ್ರಿಗೆ ವಿಸಾ ಕೊಟ್ಟರೆ ತಾನೇ ಅವ್ರು ಬಂದು ಇಲ್ಲಿರ್ತಾರೆ. ಎಲ್ಲಿಂದ ಬಂದುಬಿಡ್ತಾರೆ? ಅವ್ರು ಕದ್ದು ಮುಚ್ಚು ಹೆಂಗೆ ಬರೋಕ್ಕೆ ಚಾನ್ಸ್ ಕೊಡ್ತಿದ್ದಾರೆ ಇವರು. ಬಾರ್ಡ್ರ್ ಮೇಲೆ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ, ಬೇರೆ ದೇಶದಿಂದ ಬರಬೇಕಂದ್ರೆ ಆರ್ಮಿ ಇರುತ್ತೆ. ಅವ್ರಿಗೆಲ್ಲ ಅವರು ತಲೆ ಕಣ್ಣಿಗೆ ಯಾಮರ್ಸ್ಬಿಟ್ಟು ಬರ್ತಾರಾ? ಇವ್ರು ಫ್ರೀಡಮ್ ಕೊಟ್ಟರೆ ತಾನೇ ಅವ್ರು ಬರೋದು. ನಮ್ಮ ಮೇಲೆ ಎಲ್ಲ ಅಪವಾದ ಹಾಕಿದ್ರೆ ಆಗುತ್ತಾ? ಆಗಲ್ಲ. ಇವಾಗ ಸರ್ಕಾರ ಮನೆಗಳು ಕೊಡ್ತಾ ಇದೆ ಅಂತ ಕೊಟ್ಟರೆ ಒಳ್ಳೇದಿದೆ. ನೋಡಿ, ಈಗ ಮಳೆ ಬರೋ ಥರ ರಾತ್ರಿನೂ ಸ್ವಲ್ಪ ಹನಿ ಬಿತ್ತು. ನನ್ನ ಮಗಳ ಮನೇಲಿ ತೊಗೊಂಡೋಗಿ ಇಲ್ಲಿಂದ ರೇಷನ್ ಎಲ್ಲ ಯಾರೋ ದಾನಿಗಳು ಕೊಡಿಸಿದ್ದಾರೆ, ಅದಕ್ಕೆ ಸೇಫ್ ಮಾಡಿ ನಾವು ತೊಗೊಂಡೋಗಿ ಅಲ್ಲಿ ಆಟೋ ಮಾಡಿ ಅಲ್ಲಿ ತೊಗೊಂಡೋಗಿ ಹಾಕಿದ್ದೀವಿ. ಈ ಥರ ನಾವು ಕಷ್ಟಪಡ್ತಾ ಇದ್ದೀವಿ ಎಲ್ಲರೂ. ಸರ್ಕಾರಕ್ಕೆ ಅವ್ರ ಕಣ್ಣು ತೆಗೆದು ನೋಡಿಬಿಟ್ಟು ನಾವು ಎಷ್ಟು ಕಷ್ಟದಲ್ಲಿದ್ದೀವಿ, ಅವರೆಲ್ಲ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂತ. ಅವರೆಲ್ಲ ಏನೋ ಆರಾಮಾಗಿದ್ದಾರೆ, ಯಾವ ಪಾರ್ಟಿ ಅವ್ರು ಇರಲಿ. ಹೈಫೈ ಕಾರಲ್ಲಿ ಬರ್ತಾರೆ, ಹೈಫೈ ಬಟ್ಟೆ ಹಾಕ್ತಾರೆ, ಹೈಫೈ ಊಟ ಮಾಡ್ತಾರೆ. ಅದು ಇಲ್ಲ ಇಲ್ಲಿ. ಎಲ್ರಿಗೂ ಒಗ್ಗಟ್ಟಾಗಿ ಒಂದೇ ಊಟ, ಒಂದೇ ಅನ್ನ ಹಾಕ್ತಾ ಇರೋದು. ಅಂಥವ್ರಿಗೆ ಏನೋ ಒಂದು ಮಾಡಲಿ ಸೌಕರ್ಯ ಅಂತ ಅದು ಹೇಳ್ತಾ ಇಲ್ಲ. ಮಧ್ಯದಲ್ಲಿ ಬೇಡ ಬೇಡ ಅಂತ ಅಡ್ಡ ಹಾಕ್ತಾ ಇದ್ದಾರೆ. ನಾನು ಒಂದೇ ಮಾತು ಬಯಸೋದು, ನೆನ್ನೆ ಬಂದಿದ್ರು, ನಮ್ಮ ಮಾತಾಡಿಲ್ಲ ಅವರು ಅಶೋಕ್ ಸಾಹೇಬರು. ಕೆಳಗೆ ಡೌನಲ್ಲಿ ಹೋದ್ರು, ನಾವಿಲ್ಲಿ ತರಕಾರಿ ಕಟ್ ಮಾಡ್ಕೊಂಡು ಕೂತಿದ್ವಿ, ಹಿಂಗೆ ಕೂತಿದ್ವಿ, ನಮ್ಗೆ ಯಾರು ಮಾತಾಡಿಸಿಲ್ಲ. ಸೀದಾ ನೋಡ್ಕೊಂಡ್ರು ಹೋದ್ರು ಅವ್ರ ದಾರಿಗೆ. ಅವರು ಮಾತಾಡ್ಸಿದ್ರೆ ನಾವು ಹೇಳ್ತಾ ಇದ್ವಿ ನಮ್ಮ ಹಳ್ಳಲು ಏನಿದೆ ಅಂತ ತೋಡ್ಕೊಳ್ತಾ ಇದ್ವಿ ಅವ್ರಿಗೆ. ಅಧಿಕಾರಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. 3 ದಿವಸದಿಂದ ಕಂಟಿನ್ಯೂ ಆಗಿ ಸರ್ವೆ ನಡೀತಾನೆ ಇದೆ. ನಮ್ಮ ಹತ್ರ ಏನೇನು ಇದೆ ದಾಖಲೆ ಪತ್ರ ಅದು ಕೊಡ್ತಾ ಇದ್ದೀವಿ ನಾವು. ನನ್ನ ಹತ್ರ ಏನು ಪೇಪರ್ ಯಾರು ಮಾಡಿಕೊಟ್ಟಿಲ್ಲ, ಯಾರಪ್ಪನ ಜಾಗನೂ ನಮಗೆ ಕೊಟ್ಟಿರಲಿಲ್ಲ ರಿಜಿಸ್ಟರ್ ಮಾಡೋಕ್ಕೆ. ಗೌರ್ಮೆಂಟ್ ಜಾಗ, ಅದಕ್ಕೆ ಯಾವುದೂ ರಿಜಿಸ್ಟರ್ ಇಲ್ಲ, ಏನೂ ಇಲ್ಲ, ನಮಗೆ ಖಾತಾನೂ ಕೊಟ್ಟಿಲ್ಲ. ನಾವು ಬಂದು ಇಲ್ಲಿ ಒಂದು ಜೋಪಡಿ ಹಾಕಿ ಇದ್ವಿ. ಇವಾಗ ತೆರವಾಯ್ತಲ್ಲ, ಅದಕ್ಕೆ ಈಗ ನಮ್ಮ ಹತ್ರ ಏನೂ ದಾಖಲೆ ಇಲ್ಲ. ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಬ್ಯಾಂಕ್ ಅಕೌಂಟ್ಸ್ ಇದೆ. ಅದು ಮಾತ್ರ ತೋರಿಸಿದೆ, ಅದೇ ಕೊಡಿ ಅಂದರೂ ಕೊಟ್ಟು ಕಳಿಸಿದ್ದೀವಿ ನಾವೆಲ್ಲ. ಯಾರ ಹತ್ರ ಇದೆ ಅವ್ರು ಅದು ಕೊಟ್ಟಿದ್ದಾರೆ. 94C ಪೇಪರ್ ಕೊಟ್ಟಿದ್ದಾರೆ ಅವರು. ಅವ್ರ ಹತ್ರನೂ ID ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ. ಅವ್ರು ಹೇಳ್ತಾ ಇದ್ದಾರೆ ಬೇರೆ ಸ್ಟೇಟ್ ಅವರು ಅವ್ರಿಗೆ ಕೊಡಲ್ಲ ಅಂತ. ಅವರು ಮನುಷ್ಯರಲ್ವಾ, ಅವ್ರಿಗೂ ನ್ಯಾಯ ಸಿಗಲೇಬೇಕಲ್ಲ. ಬಿಜೆಪಿ ಅವರು ಬಂದಿದ್ರು. ಬಿಜೆಪಿ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲ ಇಂಡಿಯನ್ಸ್ ಇಲ್ಲ, ಇವರೆಲ್ಲ ಬಾಂಗ್ಲಾದೇಶ ಅವರು, ಇವ್ರಿಗೆ ಜಾಗ ಕೊಡಬಾರ್ದು ಅಂತ ಅವರ ಆರೋಪ ಇದೆಯೇ? ಬಾಂಗ್ಲಾದೇಶ ಅವರು ಅಂತ ಪ್ರೂಫ್ ಇದೆ ಅವ್ರ ಹತ್ರ? ಏನಾದರೂ ಪ್ರೂಫ್ ಇದೆ ಸ್ವಾಮಿ? ಎಲ್ಲ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲ. ಹಿಂದೂಸ್ತಾನಿ ಅಂದಮೇಲೆ ಎಲ್ಲರೂ ಇರ್ತಾರೆ. ಇವಾಗ
ಬಿ ಆರ್ ಅವರು ಇಲ್ಲಿ ಬಂದರೆ ಓಡಿಸ್ಬಿಡೋಕ್ಕಾಗತ್ತಾ? ನಿಮ್ಮ ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ ಬಿ ಆರ್ ಅವ್ರು ಬೇಕು, ಎಲ್ಲ ದೇಶದವರು ಬೇಕು. ಅವ್ರು ಇಲ್ಲಿ ಬಂದು ವಾಸ ಮಾಡೋಕ್ಕೋಸ್ಕರ, ಅವ್ರಿಗೆ ಇಲ್ಲಿ ಅನುಕೂಲ ಮಾಡೋಕ್ಕೋಸ್ಕರ ಅವ್ರು ಬೇಡ. ಇದೆಲ್ಲ ಸುಳ್ಳಾರಪ್ಪ. ಇಲ್ಲಿ ಯಾರಿಲ್ಲ, ಎಲ್ಲ ಇಲ್ಲಿರೋರೇ. ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ? ಇಲ್ಲಿ ಹಳೆ ಮನೆಗಳು ಒಂದು 80-90 ಮನೆ ಒಂದು 30 ವರ್ಷದಿಂದ ಇದೆ. ಈ ಕಡೆದೆಲ್ಲ ಒಂದು 6 ವರ್ಷ, 7 ವರ್ಷ, 8 ವರ್ಷ ಎಲ್ಲ ಈ ಕಡೆ ಇದೆ. ಎಲ್ಲ ಮಣ್ಗಳು ತುಂಬ್ಕೊಂಡ್ಬಿಟ್ಟು ಅವ್ರವ್ರು ಒಂದೊಂದು ಸಡ್ಡು ಹಾಕ್ಕೊಂಡಿದ್ದಾರೆ. ಇವ್ರಿಗೆ ಯಾರಿಗೂ ಬೆಂಬಲ ಇಲ್ಲ, ಯಾರು ಇವ್ರಿಗೆ ಶಕ್ತಿ ಇಲ್ಲ. ಬಾಡಿಗೆ ಮನೆಗಳಲ್ಲಿದ್ದರೂ ಬಾಡಿಗೆ ಕಟ್ಟೋಕ್ಕೆ ಆಗಲ್ಲ, ಮಕ್ಕಳಿಗೆ ಓದಿಸೋಕ್ಕಾಗಲ್ಲ. ಏನೋ ಇಲ್ಲಿ ಕಟ್ಕೊತೀವಿ, ಏನೋ ಮಾಡ್ಕೊತೀವಿ, ಏನೋ ಮಾಡ್ಕೊಂಡು ಹೋಗ್ರಿ ಗೌರ್ಮೆಂಟ್ ಜಮೀನು ಇರೋ ಗಂಟ ಇರ್ರಿ, ಆಮೇಲೆ ನೋಡೋ ದೇವ್ರಿದ್ದಾನೆ ಅಂತ ಧೈರ್ಯ ಕೊಟ್ಟವ್ರೆ ಇದ್ದಾರೆ. ಯಾರು 1 ರೂಪಾಯಿ ತೊಗೊಳ್ಳಿಲ್ಲ, ಯಾರು 1 ರೂಪಾಯಿ ಖರ್ಚು ಮಾಡಲಿಲ್ಲ. ಅವರವರೇ ಮಣ್ಣು ತುಂಬ್ಕೊಂಡ್ಬಿಟ್ಟು ಅವರವರೇ ಬಂದು ಕಟ್ಕೊಂಡಿರೋದು. ಸುಮ್ಗೆ ಸುಳ್ಳಾರೋಪ ಮಾಡ್ತಾ ಇದ್ದಾರೆ. ಇವಾಗ ಜಾಗ ಕೊಡ್ತೀನಿ ಅಂತಿದ್ದಾರೆ, ಅಲ್ಲಿ ಏನು ಅನಿಸ್ತು? ಹೇಳಿದ್ದಾರೆ ಜಮೀರ್ ಅಹಮದ್ ಖಾನು, ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಾಯಕರು ಹೇಳೋರೆ, ನಿಮಗೆ ಇಲ್ಲಿ ಹಾಳಾಗಿ ಹೋಗಿದೆ, ನಿಮ್ಗೊಂದು ಮನೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳೋರೆ. ಇವಾಗ ವಿರೋಧ ಪಕ್ಷದವರು ಬಂದಿದ್ರು, ಅವರು ನಮಗೋಸ್ಕರ ಹೆಲ್ಪ್ ಮಾಡಬೇಕು. ಸುಳ್ಳು ಹೇಳ್ಬಿಟ್ಟು ಈ ಥರ ಮಾಡ್ಬೇಡಿ ಸ್ವಾಮಿ, ನಿಮಗೂ ಒಳ್ಳೇದಾಗಲ್ಲ ಇದು. ನಾವು ನಿಮ್ಮ ದೇಶದವ್ರೇ, ನೀವು ನಮ್ಮ ದೇಶದವ್ರೇ, ನೀವು ನಮ್ಗೆ ಹೆಲ್ಪ್ ಮಾಡಿ. ನೀವು ನಮ್ಮ ವಿರೋಧ ಆಗಿಬಿಟ್ರೆ ನಾವು ಬದುಕೋದು ಹೆಂಗೆ? ನಾವು ಎಲ್ಲೋಗಿ ಸಾಯನ ಹೇಳಿ ನೀವೇ? ಯಾಕೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಮುಸ್ಲಿಮ್ಸ್ ಅಂದರೆ ಏನು ನಿಮಗೆ ಅಷ್ಟು ಅಸಹ್ಯ? ಮುಸ್ಲಿಮ್ಸ್ ನಿಮ್ಗೆ ಏನು ಮಾಡಿದೆ ಹೇಳಿ? ನಿಮಗೂ ಓಟ್ ಹಾಕಿದ್ದೀವಿ ನೀವು. ಇಲ್ಲೇ ನಮ್ಮ ಕಾರ್ಪೊರೇಟ್ರ್ ಎಲೆಕ್ಷನ್ನು ಮುನೇಂದ್ರ ಕುಮಾರ್ ಅಂತ ಇದ್ರು, 2 ಸತಿ ಅವ್ರಿಗೆ ನಾವು ಬೆಂಬಲ ಕೊಟ್ಟು ನಾವು ಗೆಲ್ಸಿದ್ದೀವಿ. BJPಯಲ್ಲಿ ನಾವು ಮಾಡಿದ್ದೀವಿ ಸ್ವಾಮಿ. ನಮಗೆಲ್ಲರೂ ಬೇಕು. ಯಾಕೆ ನಮ್ಮ ಮೇಲೆ ಕಂಡ್ರೆ ನಿಮ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಹೇಳಿ? ನಮ್ಮ ಕಂಡ್ರೆ ನಿಮ್ಗೆ ಆಗಲ್ವಾ ಹೇಳಿ? ನಿಮ್ಮ ಮೈ ಕುಯ್ದ್ರೂ ಅದೇ ರಕ್ತ, ನಮ್ಮ ಮೈ ಕುಯ್ದ್ರೂ ಅದೇ ರಕ್ತ ಅಲ್ಲ ಸ್ವಾಮಿ. ಯಾಕೆ ಸ್ವಾಮಿ ಮುಸ್ಲಿಂ ಅಂತ ಮಾಡ್ತಾ ಇದ್ದೀರಾ? ಎಲ್ಲ ನಾವು ಅಣ್ಣ ತಮ್ಮರು ಥರ ಇದ್ದೀವಿ ಸ್ವಾಮಿ. ಕೊರೋನಾದಲ್ಲಿ ಎಲ್ಲೆಲ್ಲೋ ಏನೇನೋ ಆಯಿತು, ನಮ್ಮ ಏರಿಯಾದಲ್ಲಿ ಒಂದು ಗಲಾಟೆ ಆಗಿಲ್ಲ ಸ್ವಾಮಿ. ಎಲ್ಲ ನಾವು ಅಣ್ಣ ತಮ್ಮರು ಥರ ಇದ್ದೀವಿ ಸ್ವಾಮಿ. ಯಾಕೆ ಇಲ್ಲಿ ಬಂದು ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಬೇಡ ಸ್ವಾಮಿ, ಇದೆಲ್ಲ ಮಾಡಬೇಡಿ ದಯವಿಟ್ಟು. ತಾವು ಎಷ್ಟು ವರ್ಷದಿಂದ ತಾವು ಇಲ್ಲಿ ವಾಸ ಆಗಿದ್ದೀರಾ? ನಾನು 35 ವರ್ಷ ಆಯಿತು ಸ್ವಾಮಿ ಬಂದು. ಬಾಡಿಗೆ ಮನೆಯಲ್ಲಿದ್ದೆ ನಾವು. ಆಮೇಲೆ ನಾವು ಹಂಗೆ ಬಂದು ಕಟ್ಕೊಂಡಿದ್ವಿ ಸ್ವಾಮಿ. ಈಗ ಸುಮಾರು 10-12 ದಿನ ಆಯಿತು ಇದು ಡೆಮಾಲಿಷಿಂಗ್ ಎಲ್ಲ ಆಗಿ. ಮಕ್ಕಳಿಗೆ ಎಲ್ಲ ಏನು ಕಷ್ಟ ಆಗ್ತದೆ ಇಲ್ಲಿ ಡೈಲಿ? ಏನು ಪ್ರತಿಯೊಂದಕ್ಕೂ ಕಷ್ಟ ಇದೆ. ಮಲ್ಗೋಕ್ಕೆ ಕಷ್ಟ ಇದೆ, ಊಟಕ್ಕೆ ಕಷ್ಟ ಇದೆ, ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದು ಕಷ್ಟ ಇದೆ. ಎಲ್ಲ ಒಂದು ಅರ್ಧ ಗಂಟೆನೂ ಕಾಲಾವಕಾಶ ಕೊಟ್ಟಿಲ್ಲ ಇವರು. ಬರೀ ಸಿಲಿಂಡ್ರುಗಳು ತೊಗೊಂಬಂದು ಈಚೆ ಇಕ್ಕಿದ್ರು, ಡೆಮಾಲಿಷನ್ ಮಾಡಿದರು. ಮಕ್ಕಳದು ಬುಕ್ಸು, ಪೆನ್ಸಿಲ್ಸು ಎಲ್ಲ ಅದರಲ್ಲಿ ಸಾಮಾನುಗಳು ಹೋಯ್ತು, ಬಟ್ಟೆಗಳು ಹೋಯ್ತು, ಡಾಕ್ಯುಮೆಂಟ್ಗಳು ಎಲ್ಲ ಹೋಯ್ತು. ಏನಿಲ್ಲ ಸ್ವಾಮಿ. ಇವಾಗ ಅಧಿಕಾರಿಗಳು ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡಿದಾರಾ? ಮಾಡಿದ್ದಾರೆ. ಒಂದು 3-4 ದಿವಸದಿಂದ ಮಾಡ್ತಾ ಇದ್ದಾರೆ ಸ್ವಾಮಿ. ಕರೆಕ್ಟಾಗಿ ಇರೋರಿಗೆ ಕೊಡಲಿ ಸ್ವಾಮಿ. 2-3 ಹಾಕಿರೋರಿಗೆ ದಯವಿಟ್ಟು ಬೇಡ. ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆಯ್ತಾ? ಕೊಟ್ಟಿದ್ದೀವಿ. ಪಕ್ಕಾ ಡಾಕ್ಯುಮೆಂಟ್ ಯಾರಿಗಿದೆ ಅವ್ರಿಗೆ ಕೊಡಲಿ. ಪಕ್ಕಾ ಮನೆ ಯಾರು ಕಿತ್ತೋಗಿದೆ ಅವ್ರಿಗೆ ಕೊಡಲಿ. ಯಾರ್ಯಾರೋ ಬರ್ತಾರೆ ಈಚೆದವರೆಲ್ಲ ನನ್ನ ಕೊಡಿ ನಿನ್ ಕೊಡಿ ಅಂತ ಕೊಡ್ತೀನಿ ಅಂತ ಎಲ್ಲರಿಗೂ ಆಸೆನೆ. ದಯವಿಟ್ಟು ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಿ. ನಮ್ಗೆ ಏನೇನು ಸಮಸ್ಯೆ ಆಗತ್ತಂತೆ, ನಮ್ಮ ಮನೆ ಮುರಿದು ಬಿಟ್ಟಿದ್ದಾರೆ, ನಮ್ಮ ಮಕ್ಕಳೆಲ್ಲ ಬೀದಿಗೆ ಬಂದಿದ್ದಾರೆ. ನಾವು ನೋಡಿ ಚಳಿಯಲ್ಲಿ ಹೆಂಗಿದ್ದೀವಿ ಅಂತ ಇದೆಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಏನೂ ಇಲ್ಲ, ಯಾರು ಬಂದು ನೋಡ್ತಾ ಇಲ್ಲ. ಇವಾಗ ನೋಡಿದರೆ ಬಂದಿದ್ದಾರೆ ಸರ್ಕಾರದವರು, ಬಂದ್ಬಿಟ್ಟು ಏನೋ ಮನೆ ಕೊಡ್ತೀನಿ ಅಂದರೆ ಅದರಲ್ಲೂ ಬಾಧ ಆಗ್ತಾ ಇದ್ದಾರೆ. ಇವಾಗ ಎಲ್ಲಿ ಹೋಗ್ಬೇಕು ನಾವು? ಏನು ಮಾಡಬೇಕು? BJP ಅವ್ರು ನೆನ್ನೆ ಬಂದರು, ನಾವೆಲ್ಲ ಬಾಂಗ್ಲಾದೇಶವರು ಅಂತ. ನಮ್ಮದೆಲ್ಲ ಪ್ರೂಫ್ ಇಲ್ಲೇ ಇದೆ, ಹುಟ್ಟಿರೋದು ಬೆಳೆದಿರೋದು ಎಲ್ಲ ನಾವಿಲ್ಲೇ. ಹೆಂಗೆ ಹೋಗ್ಬೇಕು ಬಾಂಗ್ಲಾದೇಶ್ಗೆ? ಬೇರೆ ಕಡೆ ಮನೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರಲ್ವಾ BJP ಅವರು. ಆ ಥರ ಮಾತು ಕೊಟ್ಟಿದ್ದಾರೆ, ಬೇರೆ ಕಡೆ ನಮಗೆ ಮನೆ ಕೊಡಬಾರ್ದು ಅಂತ. ಮತ್ತು ನಮ್ಮ ಮನೆ ಯಾಕೆ ಕಿತ್ಕೊಂಡ್ವಿ? ಮನೆ ಯಾಕೆ ಡೆಮಾರೇಷನ್ ಮಾಡಿದ್ವಿ? ನಾವು ಏನೋ ಮಾಡಿದ್ವಿ. ಗೌರ್ಮೆಂಟ್ ಇದೆ ಜಾಗ, ಗೌರ್ಮೆಂಟ್ ಯಾರಿಗೆ ಸ್ವಂತ? ನಮಗೆ ಸ್ವಂತ. ನಾವು ಮಾಡಿದ ಗೌರ್ಮೆಂಟು, ನಮಗೋಸ್ಕರ ಗೌರ್ಮೆಂಟ್ ಇರೋದು, ನಮ್ಮಿಂದಾನೇ ಗೌರ್ಮೆಂಟ್ ಇರೋದು. ಇವಾಗ ಗೌರ್ಮೆಂಟದು ಅಂದರೆ ನಮ್ಮ ಕಾಸೆಲ್ಲ ಎಲ್ಲೋಗ್ಬೇಕು? ನಾವು ಕಷ್ಟ. ಗೌರ್ಮೆಂಟ್ ಜಾಗ ಅಂತಾನೆ ಸರ್ ನಾವು ತೊಗೊಂಡಿರೋದು, ಮನೆ ಕಟ್ಕೊಂಡಿರೋದು. ಅವ್ರ ಅಪ್ಪಂದು ನಮ್ಮ ಅಪ್ಪಂದಿದ್ರೆ ಯಾರೂ ಹೋಗಿ ಕೇಳ್ತಾ ಇಲ್ಲ ಇದ್ವಿ. ನಮ್ದಂತಾನೆ ಗೌರ್ಮೆಂಟೇ ನಮ್ಮದು, ಬಡವ್ರದು ಅಂತಾನೆ ನಾವು ಧೈರ್ಯವಾಗಿ ಹಾಕ್ಕೊಂಡಿದ್ದು. ಇವಾಗ ಗೌರ್ಮೆಂಟೇ ಬಂದು ಡೆಮಾರೇಷನ್ ಮಾಡಿಬಿಟ್ಟು ಹೋದರೆ ಗೌರ್ಮೆಂಟೇ ನ್ಯಾಯ ಮಾಡಬೇಕು, ಗೌರ್ಮೆಂಟೇ ಮನೆ ಕೊಡಬೇಕು. ಒಂದು BJP ಅವ್ರು ಹೇಳ್ತಾ ಇದ್ದಾರೆ ಕೊಡಲ್ಲ ಅಂತ. BJP ಅವ್ರಿಗೆ ಹೇಳಿ ಅವರೇ ಹೋಗಿ ಮಾತಾಡಿಬಿಟ್ಟು ಇದೇ ಜಾಗ ನಮ್ಗೆ ಕೊಡಿಸಿ ಅಂತ. ಮತ್ತೆ ನಾವೆಲ್ಲೂ ಹೋಗಲ್ಲ. ಇದೂ ಅವ್ರಿಗೆ ಬೇಕು, ಬೇರೆ ಕಡೆ ಮನೆನೂ ಕೊಡಬಾರ್ದು. ನಾವೆಲ್ಲ ಮನುಷ್ಯರು, ಮಿರ್ಗರುಗಳಲ್ಲ, ಜಾನುವಾರುಗಳಿಗೂ ಇದೆ
ಸ್ವಲ್ಪ ಆದರೂ ನಾಯಿಗೂ ಮನೇಲಿ ಇಟ್ಕೊಂಡು ಸಾಕ್ತೀವಿ ನಾವು, ಹೊರಗಡೆ ಕಳ್ಸಲ್ಲ. ನಾವೆಲ್ಲ ಮನುಷ್ಯರು. ನಮ್ಮ ಮಕ್ಳಿಗೆ ಬಂದು ನೋಡಿ, ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಳಿಗೆ ಅಮ್ಮ ಬಂದೈತೆ, ಜ್ವರ ಬಂದೈತೆ, ಚಳಿ, ನಿನ್ನೆ ರಾತ್ರಿ ಮಳೆ ಬಂತು. ಸ್ವಲ್ಪ ಯಾರ ಹತ್ರ ಹೋಗಿ ಕೇಳಬೇಕು? ಯಾರಾದರೂ ಗೌರ್ಮೆಂಟ್ ಅವ್ರು ಕೇಳ್ತಾ ಇದ್ದಾರಾ ನೀವು ತಿಂದಿದ್ದೀರಾ ಸತ್ತಿದ್ದೀರಾ ಅಂತ? ಗೌರ್ಮೆಂಟ್ ಅವ್ರು ಹೇಳ್ತಾರೆ ಬಾಯಿಗೆ ಬಂತು ಏನಾದರೂ. ನೆನ್ನೆ ಬಂದವರು ಕೆಲವ್ರಿಗೆ ಎಲ್ಲರಿಗೂ ಕೇಳಬೇಕಿತ್ತು, ಹೆಂಗಿದ್ದೀರಾ, ಏನಿದ್ದೀರಾ, ಎಂಥದ್ದು ಅಂತ. ಬರೀ ನಿಮ್ಗೆ ಯಾರು ಸಿಕ್ಕಿದ್ರು ಅವ್ರಿಗೆ ಮಾತ್ರ ಕೇಳ್ಕೊಂಡೋದ್ರು. ಉತ್ತರ ಕರ್ನಾಟಕದವ್ರು ಬಂದಿದ್ದಾರಂತೆ, ಆಂಧ್ರದವ್ರು ಬಂದಿದ್ದಾರೆ, ಎಲ್ಲರೂ. ಬೆಂಗಳೂರಲ್ಲಿ ಯಾರು ಇಲ್ಲ ತೋರಿಸಿ. ಗುಜರಾತ್ ಅವ್ರು ಇದ್ದಾರೆ, ಮಲಯಾಳಮ್ಸ್ ಅವ್ರು ಇದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಅವ್ರು ಇದ್ದಾರೆ. ಅವ್ರಿಗೆಲ್ಲ ಪ್ರಾಬ್ಲಮ್ ಇಲ್ಲ, ಅವ್ರಿಗೆಲ್ಲ ಪ್ರಾಪರ್ಟಿ ಕೊಡ್ತೀರಾ? ನಾವು ಬಡವರು, ನಾವು ಹಾಕೊಂಡಿದ್ದಕ್ಕೆ ಉತ್ತರ ಕರ್ನಾಟಕ ಅವರು, ಬೆಂಗಳೂರು ಅವರು, ಇವರು ಡಿವೈಡ್ ಮಾಡಿ ನೋಡ್ತಾ ಇದ್ದಾರೆ ಇವಾಗ. ಯಾಕೆ? ನೀವಂದರೆ ಶ್ರೀಮಂತರು, ನೀವೆಲ್ಲ ಬಿಲ್ಡಿಂಗ್ಗಳು ತೊಗೋಬೋದು, ಎಲ್ಲ ಜಾತಿಯವರು ಬಿಲ್ಡಿಂಗ್ ತೊಗೊಂಡು ರಿಜಿಸ್ಟರ್ ಮಾಡ್ಕೋಬೋದು. ನಾವು ಬಡವರು ಗೌರ್ಮೆಂಟ್ ಜಾಗ ಇಟ್ಕೊಂಡಿದ್ದೀವಿ ಅಂತ ನಮಗೆಲ್ಲ ಡಿವೈಡು. ಹಿಂದೂ ಮುಸ್ಲಿಂ ಅಂತ ಅದು ಬೇರೆ, ಜಾತಿ ಮತ. ನಾವು ಅದೆಲ್ಲ ಏನು ಹೇಳ್ತಾ ಇಲ್ಲ ನಿಮಗೆ. ನಮ್ಮ ಮನೆಗಳು ಕಿತ್ಕೊಂಡಿದ್ದೀವಿ ರೀ, ನಮ್ಗೆ ಮನೆ ಬೇಕು ಅಷ್ಟೇ ನ್ಯಾಯ ನಮ್ಮ ಹತ್ರ, ಬೇರೆ ಏನು ಬೇಡ. ಜಾತಿ ಮತ ಎಲ್ಲ ನಾವೇನು ಹೇಳ್ತಾ ಇಲ್ಲ ಇಲ್ಲಿ. ಜಾತಿ ಮತ ಮಾತೇ ಬಂದಿಲ್ಲ. ನಾವೆಲ್ಲ ಒಟ್ಟಿಗಿದ್ದೀವಿ, ಒಟ್ಟಿಗೆ ನೋಡಿ ಅಡುಗೆ ಮಾಡ್ತಾ ಇದ್ದೀವಿ, ಎಲ್ಲರೂ ತಿಂತಾ ಇದ್ದೀವಿ, 4 ಜನ ಸೇರಿದ್ದೀವಿ ನಾವು. ನಮಗೆ ಜಾತಿ ಮತ ಅಂತ ನಮಗೆ ಬೇರೆ ಮಾಡಬೇಡಿ. ನಮ್ಮದು ಒಂದೇ ಒಂದು ರಿಕ್ವೆಸ್ಟು, ನಮಗೆ ಮನೆ ಬೇಕು ಅಷ್ಟೇ. ಯಾಕೆ ಮನೆ ಕೊಡ್ತೀರಾ ಅಂತ BJP ಅವ್ರು ಕೇಳ್ತಾ ಇದ್ರೆ ನೀವು ಕೊಡಿ, ಇಲ್ಲಾಂದರೆ ಇದೇ ಜಾಗ ನಮಗೆ ಬಿಟ್ಕೊಡಿ, ನಾವು ಜೋಪಡಿಗಳು ಹಾಕ್ಕೊಂಡಿರ್ತೀವಿ. ಇದೇ ಲಾಸ್ಟು. ಇಷ್ಟು ಹೇಳಕ್ಕಿತ್ತೀನಿ. ಅದು ಯಾರು BJP ಅವರಾದ್ರೂ ಇರಲಿ, ಬೇರೆ ಯಾರಾದರೂ ಇರಲಿ, ನಮ್ಮ ಅಗೇನ್ಸ್ಟ್ ಬಂದರೆ ನಾವು ಹೋರಾಟ ಇಲ್ಲ, ಇನ್ನೂ ಜಾಸ್ತಿ ಮಾಡ್ತೀವಿ. ನಮ್ಮ ಹಕ್ಕು ನಮಗೆ ಬೇಕು ಅಷ್ಟೇ. ಗೌರ್ಮೆಂಟ್ ಹಸೀನಾ ಅಂತ ನನ್ನ ಹೆಸರು. ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಇದೆ, ಇಲ್ಲ ಅಂತಂದಿಲ್ಲ. ನಮ್ಮ ಹಕ್ಕು ನಮ್ಗೆ ಕೊಡಿ. ನಾವು ದುಡ್ಡು ಖರ್ಚು ಮಾಡಿಕೊಂಡು, ನಾವು ಭರ್ತಿ ಹಾಕ್ಕೊಂಡು ನಾವು ಮನೆ ಕಟ್ಕೊಂಡಿದ್ದು. ಗೌರ್ಮೆಂಟ್ ಏನು ನಮ್ಗೆ ಕಟ್ಕೊಟ್ಟಿಲ್ಲ. ಗೌರ್ಮೆಂಟ್ ಏನು ಇದು ಭರ್ತಿ ಹಾಕಿಲ್ಲ, ನಾವು ಹಾಕಿರೋದು. ನಮ್ಮ ಕೈಯಿಂದ ನಾವು 100, 200 ಕೊಟ್ಟು ನಾವು ಭರ್ತಿ ಮಾಡ್ಕೊಂಡಿದ್ದು. ಹಳ್ಳ ಇದ್ದಿದ್ದು, ಗಲೀಜ್ ಇದ್ದಿದ್ದು, ನಮ್ಗಿರೋಕ್ಕೆ ಜಾಗ ಇಲ್ಲ ಅಂತ ನಾವು ಮಾಡ್ಕೊಂಡಿರೋದು. ಗೌರ್ಮೆಂಟಿಂದ ಇಷ್ಟೇ ರಿಕ್ವೆಸ್ಟು ಸರ್, ಯಾರು ಕೇಳ್ತಾ ಇದ್ದೀರೋ ಇದು ಎಲ್ಲರಿಗೂ ನೀವು ಕಳ್ಸಿದ್ರೂ ಪರವಾಗಿಲ್ಲ, ದೊಡ್ಡ ದೊಡ್ಡ ಅಧಿಕಾರಿ ನೋಡಿದ್ರೂ ಪರವಾಗಿಲ್ಲ. ನಾವೆಲ್ಲ ಬಡವರು, ಭಿಕ್ಷೆ ಬೇಡವರು, ಕೆಲಸ ಮಾಡೋರು. ನಮ್ಮ ಹಕ್ಕು ನಮಗೆ ಕೊಡಿ ಅಷ್ಟೇ.